टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. 25 ದಿನಗಳಲ್ಲಿ ನಿವೃತ್ತಿ ಹೊಂದುತ್ತಾ ಇದ್ರು ಜಗನ್ನಾಥ್. ನೋಡಿ ಎಂಥ ಸ್ಥಿತಿ. ಇದೇ ತಿಂಗಳ 31ಕ್ಕೆ ನಿವೃತ್ತಿ. ಅದಕ್ಕಿಂತ ಮೊದಲು ಲೋಕ ಬಿಸಿ. ನಿವೃತ್ತಿಯಾಗಿ ಹಾಯಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಇನ್ನು 25 ದಿನ ಬಾಕಿ ಇತ್ತು ರಿಟೈರ್ಮೆಂಟ್. ಇದೇ ತಿಂಗಳ 31ನೇ ತಾರೀಕು ನಿವೃತ್ತಿ ಆಗ್ತಾ ಇದ್ರು. ಅಷ್ಟರೊಳಗಡೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ ಹೆಂಗೆ ಬಂದುಬಿಡ್ತವೆ ಅಂತ. ಟೈಮ್ ಕೆಟ್ಟಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋಕ್ಕೊಂದು ಎಕ್ಸಾಂಪಲ್. ಕೆಲವೇ ದಿನಗಳು ಬಾಕಿ ಇದ್ದು ನಾವು 3 ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ದಾವಣಗೆರೆಯ ದೃಶ್ಯಾವಳಿಗಳು, ಕಲಬುರಗಿಯ ದೃಶ್ಯಾವಳಿಗಳು, ಜೊತೆಗೆ ಚೀಫ್ ಇಂಜಿನಿಯರ್ ಜಗನ್ನಾಥ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನು ಕೋಲಾರದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಆಗಲೇ ಜಗನ್ನಾಥ್ ಅವರು ತೋರಿಸ್ತಾ ಇದ್ವಿ, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವರು ಬೆಂಗಳೂರು ರಾಜಾಜಿನಗರ ಬೆಸ್ಕಾಂ ಕಚೇರಿಯಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. KR ಪುರಂ ಬಳಿಯ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಇವರು ಮನೆ ಇದೆ. ರಾಜಾಜಿನಗರದ ಕಚೇರಿ, ಸಂಬಂಧಿಕರ ಮನೆ, ಇಲ್ಲೆಲ್ಲ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ ನಿವಾಸಿಯವರು ನಾಗರಾಜ್ ಅವರನ್ನ ಫೋಟೋ ಕೂಡ ನಾವು ತೋರಿಸ್ತಾ ಇದ್ದೀವಿ. ಕೋಲಾರದಲ್ಲಿ ಇರುವಂಥ ನಾಗರಾಜ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವರಿಗೆ ಸಂಬಂಧಪಟ್ಟಂಗೆ ಏಕಕಾಲದಲ್ಲಿ 3 ಕಡೆಗೆ ದಾಳಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ನಾಗರಾಜ್, ರಾಜಾಜಿನಗರದ ಕಚೇರಿ, ಸಂಬಂಧಿಕರ ಮನೆಗಳು, ಇವರು ಮನೆ, ಇಲ್ಲೆಲ್ಲ ದಾಳಿ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಲೋಕಾಯುಕ್ತ ಅಧಿಕಾರಿಗಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರ ಮನೆ ಬಾಗಿಲು ಬಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮತ್ತೆ ಕಲಬುರಗಿಯ ವಿವರಕ್ಕೆ ಬರೋದಾದರೆ, ಜಗನ್ನಾಥ್ ಮನೆಯಲ್ಲಿ KG ಗಟ್ಟಲೆ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ. ಲಾಕರ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಜಗನ್ನಾಥ್ ಹಲಿಂಗೆ ಪತ್ನಿ ಜೊತೆಗೆ ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಲಾಕರ್ಗಳ ಕೀ ಇಲ್ವಂತೆ. ಹೀಗಾಗಿ ಲಾಕರ್ನ ಒಡಿಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದಕ್ಕೋಸ್ಕರ ಸಿಬ್ಬಂದಿ ಕರೆಸಿದ್ದಾರೆ ಓಪನ್ ಮಾಡೋಕ್ಕೆ. ನೋಡಿ, ಯಾವುದೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಜ್ಞಾಪಕ ಬರ್ತಾ ಇದೆ, ಎಲ್ಲರ ಕಾಲು ಎಳಿತದೆ ಕಾಲ. ನೋಡಿ, ಇದು ಕೆಟ್ಟ ಕಾಲ ಅಂತಂದರೆ ಕೆಲವೇ ದಿನಗಳು, 20 ದಿನ ಬಾಕಿ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸ್ತಾರೆ ಅಂತಂತಂದರೆ ಒಂಥರ ದೊಡ್ಡ ಪಾಠ ಇದು. ಯಾಕಂದರೆ ನಾನು ಏನಾದರೂ ಮಾಡಿ ನಿವೃತ್ತಿಯಾಗಿ ಹಾಯಾಗಿದ್ದು ಬಿಡ್ತೀನಿ ಅನ್ನೋವಂಥವ್ರು ಇರ್ತಾರಲ್ಲ, ಅಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು.